ಎಲ್ಲರಿಗೂ ನಿತ್ಯ ಸ್ತುತಿ ಚಾನೆಲ್ಗೆ ಸ್ವಾಗತ. ಇವತ್ತು ಷಷ್ಠಿ ಇರೋದರಿಂದ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ತುಂಬ ಜೋರಾಗಿ ಆಚರಿಸ್ತಿದ್ದಾರೆ. ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಆಚರಿಸಲಾಗುವ ಸುಬ್ರಹ್ಮಣ್ಯ ಷಷ್ಠಿ ಅತ್ಯಂತ ಪವಿತ್ರವಾದದ್ದು. ಕರ್ನಾಟಕದ ಪ್ರಮುಖ ನಾಗಕ್ಷೇತ್ರಗಳಲ್ಲಿ ಒಂದಾದ ಇಲ್ಲಿ ಈ ದಿನದಂದು ವಿಶೇಷ ಪೂಜೆ ಮತ್ತು ಜಾತ್ರೆ ನಡೆಯುತ್ತೆ. ಇವತ್ತು ಷಷ್ಠಿ ಪೂಜೆ ಮಾಡಿದ್ರೆ ನಮಗೆ ಏನೇನು ಯೂಸ್ ಆಗುತ್ತೆ, ಅದ್ರ ಮಹತ್ವ ಏನು, ಅದು ಹೇಗೆ ಮಾಡೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಷಷ್ಠಿ ಪೂಜೆ ಮಾಡಿದ್ರೆ ಇವತ್ತು ಸರ್ಪದೋಷ ಪರಿಹಾರ ಆಗುತ್ತೆ. ಈ ದಿನ ನೀವು ಪೂಜೆ ಮಾಡೋದ್ರಿಂದ ಕುಜ ದೋಷ ಆಗಲಿ, ಸರ್ಪದೋಷ ಆಗಲಿ, ಸಂತಾನಹೀನತೆಯಿಂದ ಬಳಲ್ತಿರ್ತಿರಲ್ಲ ಅಂಥವ್ರಿಗೆ ಈ ಸಮಸ್ಯೆಗಳೆಲ್ಲ ನಿವಾರಣೆ ಆಗುತ್ತೆ ಅಂತ ನಂಬಿಕೆ ಇದೆ. ಮತ್ತು ಇವತ್ತು ಷಷ್ಠಿ ಇರೋದ್ರಿಂದ ಅಲ್ಲಿ ಬ್ರಹ್ಮರಥೋತ್ಸವ ನಡೆಯುತ್ತೆ. ಇಲ್ಲಿ ಸಾವಿರಾರು ಭಕ್ತರು ರಥ ಎಳೆದು ಸಂತೋಷ ಪಡ್ತಾರೆ. ಇದು ಹೇಗೆ ಆಚರಿಸ್ತಾರೆ ಅಂತ ನೋಡೋಣ ಬನ್ನಿ. ಷಷ್ಠಿ ದಿನ ನಾಗ ಪ್ರತಿಷ್ಠಾಪನೆ ಮಾಡಿದರೆ ಸಂತಾನ ಪ್ರಾಪ್ತಿಗಾಗಿ ಅಥವಾ ದೋಷ ನಿವಾರಣೆಗಾಗಿ ಭಕ್ತರು ಇಲ್ಲಿ ಕಲ್ಲಿನ ನಾಗರ ವಿಗ್ರಹಗಳನ್ನು ಪ್ರತಿಷ್ಠಾಪಿಸ್ತಾರೆ. ಇಲ್ಲಿ ಸಾವಿರಾರು ನಾಗರ ಕಲ್ಲುಗಳನ್ನು ನಾವು ನೋಡಬಹುದು ಇಲ್ಲಿ. ಮತ್ತು ಹುತ್ತಕ್ಕೆ ಹಾಲು ಇರುತ್ತಾರೆ. ದೇವಸ್ಥಾನದ ಆವರಣದಲ್ಲಿರುವ ಹುತ್ತಕ್ಕೆ ಹಾಲು ಮತ್ತು ಹೂಗಳನ್ನು ಅರ್ಪಿಸಿ ಪೂಜಿಸುವುದು ಇಲ್ಲಿ ವಾಡಿಕೆಯಾಗಿದೆ. ಮತ್ತು ಇಲ್ಲಿ ಉರುಳು ಸೇವೆ ಕೂಡ ಮಾಡ್ತಾರೆ. ಹರಕೆ ಹೊತ್ತು ಭಕ್ತರು ದೇವಾಲಯದ ಸುತ್ತ ಉರುಳು ಸೇವೆ ಮಾಡುವ ಮೂಲಕ ಭಕ್ತಿ ಸಮರ್ಪಿಸುತ್ತಾರೆ. ಇಲ್ಲಿ ವಿಶೇಷ ಅಭಿಷೇಕ ಕೂಡ ನಡೆಯುತ್ತೆ. ಸ್ವಾಮಿಗೆ ಪಂಚಾಮೃತ ಅಭಿಷೇಕ, ಕ್ಷೀರಾಭಿಷೇಕ ಮತ್ತು ಭಸ್ಮಾಭಿಷೇಕಗಳನ್ನು ಮಾಡಿಸಲಾಗುತ್ತದೆ. ಏನಾದರೂ ಆಶ್ಲೇಷ ಬಲಿ ಅಥವಾ ನಾಗಪ್ರತಿಷ್ಠಾಪನೆ ಮಾಡದಿದ್ದರೆ ನೀವು ಮುಂಚಿತವಾಗಿ ಅಲ್ಲಿ ದೇವಸ್ಥಾನದಲ್ಲಿ ಕಚೇರಿ ಇರುತ್ತೆ, ಅಲ್ಲಿ ನೀವು ವಿಚಾರಿಸ್ಬೇಕಾಗುತ್ತೆ. ನಮಗೆ ಷಷ್ಠಿ ಏನು ಮಾಡಿದ್ರೆ ಏನೇನು ನಮಗೆ ಉಪಯೋಗ ಆಗುತ್ತಂದರೆ ಸರ್ಪದೋಷ ಮತ್ತು ಕುಜದೋಷ ನಿವಾರಣೆ ಆಗುತ್ತೆ. ಆರೋಗ್ಯ ಮತ್ತು ಚರ್ಮ ಅಭಿವೃದ್ಧಿ ಮುಕ್ತಿ, ವಿಶೇಷವಾಗಿ ಅಂದರೆ ಚರ್ಮಕ್ಕೆ ಸಂಬಂಧಿಸಿದ ಕಾಯಿಲೆಗಳು ದೂರ ಆಗುತ್ತೆ. ದೃಷ್ಟಿ ದೋಷ ಅಥವಾ ಕಣ್ಣಿನ ಸಮಸ್ಯೆಗಳಿದ್ದರಿಗೆ ಸುಬ್ರಹ್ಮಣ್ಯನ ಆರಾಧನೆ ಫಲ ಕೊಡುತ್ತೆ. ಮತ್ತು ಶತ್ರುನಾಶ ಹಾಗೂ ಶತ್ರು ಬಾಧೆಗಳು ಕೂಡ ದೂರ ಆಗುತ್ತದೆ. ಜ್ಞಾನ ಮತ್ತು ಬುದ್ಧಿಶಕ್ತಿ ಹೆಚ್ಚುತ್ತದೆ. ಪೂರ್ಣ ಫಲ ಪಡೆಯಲು ಸರಳ ಕ್ರಮಗಳನ್ನು ನೀವು ಫಾಲೋ ಮಾಡಬೇಕಾಗುತ್ತೆ. ಏನಂದರೆ ಉಪವಾಸ ಮಾಡಬೇಕಾಗುತ್ತೆ. ಷಷ್ಠಿ ದಿನ ಪೂರ್ಣ ಉಪವಾಸ ಅಥವಾ ಫಲಾಹಾರ ಸೇವಿಸಿ ಸ್ವಾಮಿಯ ಧ್ಯಾನ ಮಾಡುವುದು. ಈ ದಿನ ನೀವು ಬ್ರಾಹ್ಮಣರಿಗೆ ಅಥವಾ ಬಡವರಿಗೆ ಅನ್ನದಾನ ಅಥವಾ ವಸ್ತ್ರದಾನ ಮಾಡುವುದು ಶ್ರೇಷ್ಠವಾಗಿದೆ. ಮತ್ತು ಈ ದಿನ ನೀವು ಶ್ರೀ ಸುಬ್ರಹ್ಮಣ್ಯ ಅಷ್ಟಕ ಪಠಿಸುವುದು ತುಂಬ ಪೂರ್ಣ ಫಲ ಕೊಡುತ್ತದೆ. ಹಾಗಾಗಿ ನೀವು ಈ ಮಂತ್ರವನ್ನು ನೀವು ಪಠಿಸಬೇಕಾಗುತ್ತೆ. ಇವತ್ತು ನಿಮಗೆ ಘಾಟಿ ಸುಬ್ರಹ್ಮಣ್ಯದ ಷಷ್ಠಿ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.